ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವತ್ತು ಚಟುವಟಿಕೆ ಏನು ಮಾಡ್ತೀವಿ ಅಂದರೆ ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ax ಪ್ಲಸ್ by ಪ್ಲಸ್ c ರೂಪದಲ್ಲಿ ಬರೆದು ಪ್ರತಿಯೊಂದು ಸಂದರ್ಭದಲ್ಲಿ a b ಮತ್ತು c ಬೆಲೆಗಳನ್ನು ಬರೆಯುವುದು. ನಾನು ಈಗ 4 ಸಮೀಕರಣಗಳನ್ನು ಬಿಡಿಸ್ತೀನಿ, ಅದರಲ್ಲಿ a b ಮತ್ತು b ಬೆಲೆಗಳ ಕಂಡುಹಿಡಿತೀನಿ. ax plus bx plus 0 is equal to 0 ರೂಪದಲ್ಲಿ ಬರೆದಾಗ 2x plus 3y minus 9.35 सी बेले 3.5 1x minus 1 y minus 10 is equal to 0. a ಬೆಲೆ 1, b ಬೆಲೆ minus 1 ಇದು, c ಬೆಲೆ minus 10 minus 2x plus 3y minus 6 is equal to 0. a ಬೆಲೆ minus 2, b ಬೆಲೆ 3, c ಬೆಲೆ minus 6. x minus 3y is equal to 0. x minus 3y is equal to plus 0 equal to 0. a ಬೆಲೆ 1, a is equal to 1, b ಬೆಲೆ minus 3, c ಬೆಲೆ 0. 2x plus 3y is equal to 9.35 ಇದೆ. ax plus bx minus plus c is equal to 0 ರೂಪದಲ್ಲಿ ಬರೆದಾಗ 2x plus 3y is equal to 9.35 ಬಾರ್ ax plus by plus c is equal to ರೂಪದಲ್ಲಿ ಬರ್ಕೋಬೇಕು. 2x plus 3y 9.35 ಈಗ ಒಳಗೆ ಬಂದರೆ ಮೈನಸ್ ಆಗುತ್ತೆ. 2x ಬೆಲೆ 2, 3y ಬೆಲೆ 3 ಮೈನಸ್ 9.35 ಸಿ ಬೆಲೆ. x ಮೈನಸ್ y ಅಪಾನ್ 5 ಮೈನಸ್ 10 ಇಸ್ ಈಕ್ವಲ್ ಟು 0. ಇಲ್ಲಿ ಏನಿಲ್ಲ ಅಂದರೆ 1 ಅಂತ ಅನ್ಕೋ. 1x ಮೈನಸ್ 1 ಅಪಾನ್ 5 y ಮೈನಸ್ 10 ಇಸ್ ಈಕ್ವಲ್ ಟು 0. a ಬೆಲೆ 1, b ಬೆಲೆ ಮೈನಸ್ 1.5, c ಬೆಲೆ ಮೈನಸ್ 10. ಮೈನಸ್ 2x ಪ್ಲಸ್ 3y ಇಸ್ ಈಕ್ವಲ್ ಟು 6 ಅಂದರೆ ಮೈನಸ್ 2x ಪ್ಲಸ್ 3y ಮೈನಸ್ 6 ಇಸ್ ಈಕ್ವಲ್ ಟು 0 ಆಗುತ್ತೆ. a ಬೆಲೆ ಮೈನಸ್ 2, b ಬೆಲೆ 3, c ಬೆಲೆ ಮೈನಸ್ 6. x ಇಸ್ ಈಕ್ವಲ್ ಟು 3y ಅಂದರೆ ಎಲ್ಲಿ x ಮೈನಸ್ 3y ಇಸ್ ಈಕ್ವಲ್ ಟು 0 ಆಗುತ್ತೆ. ಆಮೇಲೆ x ಮೈನಸ್ 3y ಪ್ಲಸ್ 0 ಇಸ್ ಈಕ್ವಲ್ ಟು 0. a ಇಸ್ ಈಕ್ವಲ್ ಟು 1, b ಇಸ್ ಈಕ್ವಲ್ ಟು ಮೈನಸ್ 3, c ಇಸ್ ಈಕ್ವಲ್ ಟು 0.
ಥ್ಯಾಂಕ್ಸ್ ಹೇಳು. ಥ್ಯಾಂಕ್ಸ್. ಈಗ ನಾವು ಮಾಡುತ್ತಿರುವ ಚಟುವಟಿಕೆ ಏನೆಂದರೆ ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪದಲ್ಲಿ ಬರೆದು ಪ್ರತಿಯೊಂದು ಸಂದರ್ಭದಲ್ಲಿ a ಮತ್ತು b, a, b ಮತ್ತು c ಬೆಲೆಗಳನ್ನು ಬರೆಯುವುದಾಗಿದೆ. ಈಗ ನಾನು 4 ಲೆಕ್ಕಗಳನ್ನು ಬಿಡಿಸಿ ನಿಮಗೆ ತೋರಿಸುತ್ತೇನೆ. x is equal to minus 5y. x plus 2 is equal to 0. y minus 2 is equal to 0. This is equal to 2x. 2x. ಆದರ್ಶ ರೂಪ ಯಾರು? ಈಗ ಕೇಳಿಸ್ಕ, ಈ ಸಮೀಕರಣ ಏನು ಆದರ್ಶ ರೂಪದಲ್ಲಿ ಇಲ್ಲ. ಇಲ್ಲಿ ನೀನು ಬರ್ಕೊಂಡಿರೋದ್ರಾಗೆ ಇದು ಆದರ್ಶ ರೂಪದಲ್ಲಿಲ್ಲ. ಯಾಕಂದ್ರೆ ವೈ ಬೆಲೆ ಇಲ್ಲ, ಅಲ್ಲಿ ಪ್ಲಸ್ 0 ಬರ್ಕೋಗ್ತಾನೆ, 0y ಅಂತ ಬರ್ಕೋಬೇಕು. ಇಲ್ಲೂ ಕೂಡ ಇಲ್ಲ. ಅಲ್ಲಿ ಎಕ್ಸ್ ಇಲ್ಲ, ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0 ಆ ರೂಪದಲ್ಲಿ ಇದು ಇಲ್ಲ, ಅದು ಇಲ್ಲ, ಮೂರೂ ಕೂಡ ಇಲ್ಲ ಆದರ್ಶ ರೂಪದಲ್ಲಿ. ಈ ಸಮೀಕರಣ ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0 ಆದರ್ಶ ರೂಪದಲ್ಲಿ ಇಲ್ಲ. ನಾವೀಗ ಇದನ್ನ ಆದರ್ಶ ರೂಪದಲ್ಲಿ ಬರ್ಕೊಳ್ಳೋಣ. ಆದರ್ಶ ರೂಪ ಅಂದ್ರೆ ಏನು? ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0 ಅಂತ ಬರ್ಕೋಬೇಕು. ಬರ್ಕೊಂಡು ಆಮೇಲೆ 2x ಇಸ್ ಈಕ್ವಲ್ ಟು ಮೈನಸ್ 5y ಅನ್ನ ಆದರ್ಶ ರೂಪದಲ್ಲಿ ಬರ್ಕೊಳ್ಳೋಣ. 2x ಮೈನಸ್ 5y ಒಳಗೆ ಬಂದ್ರೆ ಪ್ಲಸ್ 5y. ಸ್ಥಿರಾಂಕ ಸಿ ಬೆಲೆ ಇಲ್ಲ, ಆದ್ರಿಂದ ಅದನ್ನ ಪ್ಲಸ್ 0 ಅಂತ ಬರ್ಕೊಳ್ಳೋಣ. 0 ಇಸ್ ಈಕ್ವಲ್ ಟು ಆಗುತ್ತಲ್ವಾ? 0 ಇಸ್ ಈಕ್ವಲ್ ಟು 0 ಆಗುತ್ತದೆ. ಏನಪ್ಪ ಬಿಡಿ, ಏನಾಗುತ್ತೆ? ಆದರ್ಶ ರೂಪದಲ್ಲಿ ಇಲ್ಲ. ನೀನು ಇದು ಬರ್ಕಂತ ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪದಲ್ಲಿ ಇರಬೇಕಾಗಿತ್ತು, ಇಲ್ಲ. ಇದನ್ನು ನಾವು ಬರೆದಾಗ 2x ಒಳಗೆ ಬಂದರೆ ಪ್ಲಸ್ 5y ಆಯಿತು. ಇಲ್ಲಿ ಸ್ಥಿರಾಂಕ ಇಲ್ಲ, ಆದ್ದರಿಂದ ಪ್ಲಸ್ 0 ಇಂಟು ಪ್ಲಸ್ 0 ಬರ್ಕೊಂಡ್ರೆ ಸಾಕು, ಇಸ್ ಈಕ್ವಲ್ ಟು 0. ಈಗ ಇವನ್ನ ಎ ಬೆಲೆ ಎಕ್ಸ್ನ ಸಹಗುಣಕ a ಇಸ್ ಈಕ್ವಲ್ ಟು 2 ಇದೆ, ವೈನ ಸಹಗುಣಕ b ಇಸ್ ಈಕ್ವಲ್ ಟು 5 ಇದೆ, ಸಿನ ಸಹಗುಣಕ ಸಿ ಸ್ಥಿರಾಂಕ ಎಷ್ಟಿದೆ? ಸಿ ಇಸ್ ಈಕ್ವಲ್ ಟು 0 ಇದೆ. ಇಷ್ಟೇ. ಹೆದರಿಕೆ ಬಿಡ್ರಲ್ಲಿ, ಅದು ಯಾಕೆ ಹೆದರಿಕೆ ಅಂತೀರಿ? ಎಷ್ಟನೇ ಸರಿ ಇದು ಮಾಡ್ತಾರೋದು? 3ನೇ ಸರಿ ಏನೋ ಮಾಡ್ತಿದ್ರಿ, 2ನೇ ಸರಿನೋ 3ನೇ ಸರಿ ಇದೆ. ಆಮೇಲೆ ನೀವು ಅಲ್ಲಿ ಕುತ್ಕೊಂಡು ಕಿಸಿ ಕಿಸಿ ಅನ್ಬೇಡ್ರಿ, ಅಲ್ಲಿ ಬಂದು ಇಟ್ಕೊಡ್ರಿ, ಅನ್ನೋದು ಗೊತ್ತಾಗತ್ತೆ ಅವಾಗ ಏನು ಅಂತ. ನಡೆಯರೇ ಎಡ್ಬೋದು, ನಡಿಲಾರ್ದ್ರೆ ಎಡ್ಬಲ್ಲ. ಏನು ಮಾಡಬೇಕು? ಕೊಟ್ಟಿರುವ ಸಮೀಕರಣ ಆದರ್ಶ ರೂಪದಲ್ಲಿ ಇಲ್ಲ, ಇದನ್ನು ಮೊದಲು ಆದರ್ಶ ರೂಪದಲ್ಲಿ ಬರ್ಕೊಳ್ಳೋಣ. ಆದರ್ಶ ರೂಪ ಅಂದ್ರೆ ಏನು? ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0. ಆಮೇಲೆ ಅದನ್ನು ಬರ್ಕೊಳ್ಳ ಆದರ್ಶ ರೂಪ. ತಡಿ ಹಾಕೊಳಿಸ್ತೀಯಲ್ಲೇ. ಇಲ್ಲಿ ಕೊಟ್ಟಿರುವ ಸಮೀಕರಣ ಆದರ್ಶ ರೂಪದಲ್ಲಿಲ್ಲ. ಆದರ್ಶ ರೂಪ ಎಂದರೆ ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0. ಈಗ ನಾವು 2x ಇಸ್ ಈಕ್ವಲ್ ಟು ಮೈನಸ್ 5y ಅನ್ನು ಆದರ್ಶ ರೂಪದಲ್ಲಿ ಬರೆಯೋಣ. 2x ಪ್ಲಸ್ 5y ಪ್ಲಸ್ 0 ಇಸ್ ಈಕ್ವಲ್ ಟು 0. ಈಗ ಎನ ಬೆಲೆ 2, ಬಿನ ಬೆಲೆ 5, ಸಿನ ಬೆಲೆ 0.
ಕೊಟ್ಟಿರುವ ಸಮೀಕರಣ ಆದರ್ಶ ರೂಪದಲ್ಲಿ ಇಲ್ಲ. ಆದರ್ಶ ರೂಪ ಅಂದರೆ ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0. ಇದನ್ನು ನಾವು ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪದಲ್ಲಿ ಬರೆದಾಗ 3x ಪ್ಲಸ್ 0y ಪ್ಲಸ್ 2 ಇಸ್ ಈಕ್ವಲ್ ಟು 0. a ನ ಬೆಲೆ 3, b ನ ಬೆಲೆ 0, c ನ ಬೆಲೆ 2. ಇಲ್ಲಿ ಕೊಟ್ಟಿರುವ ಸಮೀಕರಣವು ಆದರ್ಶ ರೂಪದಲ್ಲಿಲ್ಲ. ಆದರ್ಶ ರೂಪ ಅಂದರೆ ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0. ಈ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆದಾಗ ಇಲ್ಲಿ x ಕೊಟ್ಟಿಲ್ಲ, ox 0 ಇಂಟು x ಪ್ಲಸ್ y ಪ್ಲಸ್ ಮೈನಸ್ 2 ಇಸ್ ಈಕ್ವಲ್ ಟು 0. ಈಗ ಏನ ಬೆಲೆ 0 ಇಂದ ಏನು ಬಿಡಿಸಿದ್ರು 0ನೇ ಬರುತ್ತೆ. ನೀನು ಇದು ಬರ್ಕೊಂಡ್ರೆ ಸರಿ ಐತಿ. ನೀನು ಇಲ್ಲೇನು ಮಾಡೋದು ax 0 ಇಂಟು y ಇದು ಬರ್ಕೊಂಡ್ಯಾ. ಇಲ್ಲಿ ಇನ್ನೊಂದು ಸ್ಟೆಪ್ ಬರಿಬೇಕಾಗಿತ್ತು, ಪ್ಲಸ್ ಇಂಟು ಮೈನಸ್ -2. ಹೌದಾ? ಮತ್ತು ಇದನ್ನು ಗುಣಿಸಿದ್ದು ಅಕಸ್ಮಾತ್ ಇಲ್ಲಿ ಮೈನಸ್ ಇದ್ದಿದ್ರೆ ಅಲ್ವಾ? ಈಗ ಸರಿ ಈಗ ಮಾಡಿರೋದು ಐತಿ, ನಡೀತೈತಿ. ಈಗ ನೆಕ್ಸ್ಟ್ ಇದು ನೋಡಿ, ಈಗ 5ನೇದು ಇಲ್ಲಿ 5 ಬರಲಿಲ್ಲ. ಈಗ ಎಷ್ಟು 7, 8 ಅಂತ ಬರೀಲಿಲ್ಲ. ಹಾಂ ಬಾ, ಏನು ಹ್ಯಾಂಡ್ರೈಟಿಂಗಪ್ಪ ನಿಮಗೆ. 5 ಈಜಿ ಕೊಟ್ಟಲ್ಲ 2x ಕಾಮ ಹಾಕ್ಬೇಕಾದ್ರೆ ಹಿಂಗೆ ಹಾಕ್ಬೇಕು, ಅದು ಪಾಯಿಂಟ್ ಇರ್ತಾರೆ ಸರಿ. ಹ್ಞೂ 0 ಇಂಟು y ಅಂತ ಹೇಳಿಲ್ಲ ನಿನಗೆ. 0 ಇಂಟು y ಅಳಿಸೋದನ್ನು ಹೇಳ್ಕೆ ಅದನ್ನು 0 ಇಂಟು y ಪ್ಲಸ್ ಮೈನಸ್ 5 2x ಪ್ಲಸ್ 0y 0 ಇಂಟು y ಪ್ಲಸ್ ಆಫ್ ಮೈನಸ್ 5 ಇಸ್ ಈಕ್ವಲ್ ಟು 0. ಇಲ್ಲಿ ಏನ ಬೆಲೆ 2, b ನ ಬೆಲೆ 0, c ನ ಬೆಲೆ -5. ಧನ್ಯವಾದ. ಶುಭೋದಯ. ನಾವು ಈ ಚಟುವಟಿಕೆ ಯಾವ್ದು ಮಾಡ್ತಿದ್ದೀವಿ ಅಂದರೆ ಕೆಳಗಿನ ಪ್ರತಿಯೊಂದು ಸಮೀಕರಣಕ್ಕೂ 2 ಪರಿಹಾರಗಳನ್ನು ಬರೆಯುವುದು. ಈಗ ನಾವು 3 ಲೆಕ್ಕಗಳನ್ನು ಮಾಡ್ತೀವಿ. ಅದರಾಗಿ ಒಂದೊಂದಾಗಿ ಒಂದು ಲೆಕ್ಕಕ್ಕೆ 2 ಪರಿಹಾರಗಳನ್ನು ಬಿಡಿಸಿ ಆ ಸಮೀಕರಣದ ಬೆಲೆಯನ್ನು ಕಂಡುಹಿಡಿಯುತ್ತಾ x ಮತ್ತು y ಗಳ ಬೆಲೆಯನ್ನು ಕಂಡುಹಿಡಿಯುತ್ತಾ ಆ ಸಮೀಕರಣವನ್ನು ಬಿಡಿಸಿ ಬೆಲೆಯನ್ನು ಕಂಡುಹಿಡಿಯುತ್ತೇವೆ. 2x ಪ್ಲಸ್ y ಇಸ್ ಈಕ್ವಲ್ ಟು 7. ಇದಕ್ಕೆ x ಈಗ ಮೊದಲನೇದಾಗಿ x ನ ಬೆಲೆ x ಗೆ 0 ಅನ್ನು ಹಾಕಿ x ನ ಬೆಲೆಯನ್ನು ಕಂಡುಹಿಡಿಯೋಣ. x ಇಸ್ ಈಕ್ವಲ್ ಟು 0 ಆದಾಗ 2 ಇಂಟು 0 ಪ್ಲಸ್ y ಇಸ್ ಈಕ್ವಲ್ ಟು 7. 0 ಪ್ಲಸ್ y ಇಸ್ ಈಕ್ವಲ್ ಟು 7. 0 ಪ್ಲಸ್ y ಇಸ್ ಈಕ್ವಲ್ ಟು 7. 0ಇಂದ 2 ಅಥವಾ ಯಾವುದೇ ಅಂಕೆಗಳನ್ನು ಗುಣಿಸಿದರೂ 0ನೇ ಬರುತ್ತೆ. ಅದಕ್ಕಾಗಿ ನಾವು 2 ಇಂಟು 0 ಅಂದರೆ 0ನೇ ಇಟ್ಕೊಂಡಿದ್ದೀವಿ ಇಲ್ಲಿ. 0 ಪ್ಲಸ್ y ಇಸ್ ಈಕ್ವಲ್ ಟು 7. y ಇಸ್ ಈಕ್ವಲ್ ಟು 7. x ನ ಬೆಲೆ 0
ವೈನ ಬೆಲೆ 7. ಇದು ಎಕ್ಸ್ಗೆ 0 ಅನ್ನು ಹಾಕಿದಾಗ ಕಂಡು ಹಿಡಿದ ಬೆಲೆ. ಈಗ ವೈಗೆ 0 ಹಾಕ್ಕೊಂಡು ಮಾಡೋಣ. 2x ಪ್ಲಸ್ ವೈ ಈಸ್ ಈಕ್ವಲ್ ಟು 7. ವೈ ಈಸ್ ಈಕ್ವಲ್ ಟು 0 ಆದಾಗ 2x ಪ್ಲಸ್ ವೈ ಈಸ್ ಈಕ್ವಲ್ ಟು 7. 2x ಪ್ಲಸ್ 0 ಈಸ್ ಈಕ್ವಲ್ ಟು 7. ಇದು ವೈ ಅಂದರೆ ವೈಗೆ 0 ಹಾಕಿದಾಗ ಇಲ್ಲಿ ಅದಕ್ಕೆ ನಾವು ಇಲ್ಲಿ ವೈ ಹಾಕಿಲ್ಲ, 0 ಅನ್ನು ಹಾಕಿದ್ದೀವಿ. 2x ಈಸ್ ಈಕ್ವಲ್ ಟು 7. x ಈಸ್ ಈಕ್ವಲ್ ಟು 7. 7 ಅಂದರೆ ಇಲ್ಲಿ ಎಕ್ಸ್ನ ಬೆಲೆ 2 ಇರೋದಕ್ಕೆ ಇಲ್ಲಿ 7/2 ಅಂತ ಹಾಕೊಂಡಿದ್ದೀವಿ. ಎಕ್ಸ್ನ ಬೆಲೆ ಏನಂದರೆ 7/2. ವೈನ ಬೆಲೆ 0. ಮೊದಲನೇ ಸಮೀಕರಣಕ್ಕೆ x ಇಸ್ ಈಕ್ವಲ್ ಟು 0 ಮತ್ತು y ಇಸ್ ಈಕ್ವಲ್ ಟು 0 ಅನ್ನು ಹಾಕಿ ಅದರ ಬೆಲೆಗಳನ್ನು ಕಂಡುಹಿಡಿದಿದ್ದೇವೆ. ಈಗ ಎರಡನೇ ಲೆಕ್ಕ ಏನಂದ್ರೆ ಪೈ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 9. ಪೈನ ಬೆಲೆ ನಿಮಗೆ ಗೊತ್ತಿದೆ ಅನ್ಕೊಂಡಿನಿ. ಪೈನ ಬೆಲೆ ಏನಂದ್ರೆ 22/7. ಈಗ ಎಕ್ಸ್ ನಾವೀಗ ಫಸ್ಟಿಗೆ ಎಕ್ಸ್ಗೆ 0 ಅನ್ನು ಹಾಕೊಂಡು ಮಾಡೋಣ. ಪೈ ಇಂಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 9. ಪೈ ಇಂಟು 0. ಇಲ್ಲಿ ಎಕ್ಸ್ಗೆ 0 ಅನ್ನು ಹಾಕೊಂಡು ಮಾಡಿರೋದ್ರಿಂದ ಇಲ್ಲಿ ಎಕ್ಸ್ ಇಂದ ಬಂದು 0ನೇ ಇಟ್ಟಿದ್ದೀವಿ. ಪ್ಲಸ್ ವೈ ಈಸ್ ಈಕ್ವಲ್ ಟು 9. 0 ಪ್ಲಸ್ ವೈ ಈಸ್ ಈಕ್ವಲ್ ಟು 9. ವೈ ಈಸ್ ಈಕ್ವಲ್ ಟು 9. ಎಕ್ಸ್ನ ಬೆಲೆ ಮತ್ತೆ 0ನೇ ಬಂದಿದೆ. ವೈನ ಬೆಲೆ 9. ಈಗ ಪೈ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 0, ವೈ ಇಸ್ ಈಕ್ವಲ್ ಟು 9. ಇದಕ್ಕೆ ವೈ ಇಸ್ ಈಕ್ವಲ್ ಟು 0 ಆದಾಗ ಯಾವ ಬೆಲೆ ಬರುತ್ತೆ ಅಂತ ಕಂಡುಹಿಡ್ಕೊಳ್ಳೋಣ. ವೈ ಇಸ್ ಈಕ್ವಲ್ ಟು 0 ಆದಾಗ ಪೈ ಇಂಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 9. ಪೈ ಇಂಟು ಎಕ್ಸ್ ಪ್ಲಸ್ ಇಲ್ಲಿ ವೈಗೆ 0 ಹಾಕೊಂಡಿದ್ದೀವಿ ಅನ್ನೋಕ್ಕೋಸ್ಕರ ವೈ ಹಾಕಿನ ಬದಲು 0ನ ಹಾಕೊಂಡಿದ್ದೀವಿ. ಇಸ್ ಈಕ್ವಲ್ ಟು 9. ಪೈ ಇಂಟು ಎಕ್ಸ್ ಇಸ್ ಈಕ್ವಲ್ ಟು 9. ಪೈ ಇಂಟು ಎಕ್ಸ್ ಇಸ್ ಈಕ್ವಲ್ ಟು 9/5. ಈಗ ಫಸ್ಟ್ ಎಕ್ಸ್ನ ಬೆಲೆ ಇಸ್ ಈಕ್ವಲ್ ಟು 9/5. ವೈನ ಬೆಲೆ ಇಸ್ ಈಕ್ವಲ್ ಟು 0. ಈಗ ಎರಡು ಸಮೀಕರಣಕ್ಕೆ ಬೆಲೆಯನ್ನು ಕಂಡುಹಿಡಿದಿದ್ದೇವೆ. ಈಗ ಮೂರನೇ ಸಮೀಕರಣ x ಇಸ್ ಈಕ್ವಲ್ ಟು 4y. x ಇಸ್ ಈಕ್ವಲ್ ಟು 0 ಆದಾಗ x ಇಸ್ ಈಕ್ವಲ್ ಟು 4y. 0 ಇಸ್ ಈಕ್ವಲ್ ಟು 4y. 4y is equal to 0. y is equal to 0/4. y is equal to 0.
ಈಗ ಇದರ x into y is equal to 0 0, ಈಗ x ನ ಬೆಲೆಯು 0 ಆಗಿದೆ, y ನ ಬೆಲೆಯು 0 ಆಗಿದೆ. ಇಲ್ಲಿ x ಬೆಲೆ ಏನಂದ್ರೂ 0ನೇ ಆಗಿದೆ. ಆದರೆ y ಬೆಲೆಯನ್ನು ಕಂಡಿಡಿದಾಗ 0 ಇಂದ 4 ಎಷ್ಟು ಸಾರಿ ಭಾಗಿಸಿದ್ರು 0ನೇ ಬರುತ್ತೆ. ಅದಕ್ಕಾಗಿ y ನ ಬೆಲೆನೂ 0 ಮತ್ತೆ x ನ ಬೆಲೆನೂ 0 ಆಗಿದೆ. ಶುರು ಮಾಡು. x is equal to 4y, ಇದಕ್ಕೆ y is equal to 0 ಆದಾಗ x is equal to 4y, 1 is equal to, ಈಗ ಮೊದಲಿಗೆ ನಾವು x ನ ಇಲ್ಲಿ x ನ ಮುಂದೆ ಏನಾದ್ರೂ 1 ಇರುತ್ತೆ. ಹಾಗಾಗಿ ನಾವು ಇಲ್ಲಿ x is equal to 1 ಅನ್ನು ಮೊದಲು ಮಾಡ್ಕೊಳ್ಳೋಣ. ಆಮೇಲೆ x is equal to 4y, 1 is equal to 4y. x ನ ಬೆಲೆ 1 ಆಗಿರುತ್ತಲ್ಲ, ಅದಕ್ಕಾಗಿ ನಾವು ಇಲ್ಲಿ x ಇಟ್ಕೊಂಡಿಲ್ಲ, 1 ಅನ್ನೋ ಸಂಖ್ಯೆನ ಇಟ್ಕೊಂಡಿದ್ದೀವಿ. y is equal to 1/4 is equal to x ನ ಬೆಲೆ 1 ಆಗಿರುತ್ತೆ, y ನ ಬೆಲೆ 1/4. ಈಗ ನಾವು 3 ಸಮೀಕರಣಗಳಿಗೂ x is equal to 0 ಮತ್ತು y is equal to 0 ಬೆಲೆಯನ್ನು ಹಾಕಿ ಅದರ ಬೆಲೆಗಳನ್ನು ಕಂಡುಹಿಡಿದಿದ್ದೇವೆ. ಧನ್ಯವಾದಗಳು.